ಭಾಗವಹಿಸಿ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಬಂದಿರುವ ಎಲ್ಲ ಭಕ್ತ ಬಾಂಧವರಿಗೂ ತಾಯಿ ಶಕ್ತಿದೇವತೆ ಹರಕೆ ಕಟ್ಟಿಕೊಂಡು ಭಕ್ತಿಯಿಂದ ಪೂಜೆ ಮಾಡಿಕೆ ಆದರೆ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಎನ್ನುವ ವಿಷಯ ಗೊತ್ತಾಗುತ್ತೆ. ಅದರಂತೆ ಟಿಪ್ಪು ಸುಲ್ತಾನ್ ರವರು ತಾಯಿ ಮಧುರಮ್ಮ ದೇವರ ದೇವಾಲಯಕ್ಕೆ ಹೋಗಿ ಹರಕೆ ಕಟ್ಟಿಕೊಂಡು ಪೂಜೆ ಸಲ್ಲಿಸ್ತಾರೆ. ಭಕ್ತ ಬಾಂಧವರೇ, ಈ ರಥೋತ್ಸವದ ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರ ಎಲ್ಲರೂ ಸಹ ಆ ಶಕ್ತಿದೇವರ ಆಶೀರ್ವಾದದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಅಂದರೆ ತಪ್ಪಾಗಲಾರದು. ನಾವೆಲ್ಲರಿಗೂ ನಮ್ಮ ಸುಣಕೋಟೆ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಭಕ್ತ ಬಾಂಧವರೇ, ಟ್ರ್ಯಾಕ್ಟರ್ ಮುಂದಕ್ಕೆ ಹೋಗ್ಲೇಮ ಸ್ಟೂಡೆಂಟಪ್ಪ, ಟ್ರ್ಯಾಕ್ಟರ್ ಮುಂದಕ್ಕೆ ಟ್ರ್ಯಾಕ್ಟರ್ చూసుకో ಟ್ರ್ಯಾಕ್ಟರ್ ಮುಂದಕ್ಕೆ వేస్తారు. ఫోన్ మంచి ఫోన్ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಾ ಅವರು ಸಹ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಭಕ್ತ ಬಾಂಧವರೇ, ಶಕ್ತಿ ದೇವತೆಯಾದ ಮಧುರಮ್ಮ ದೇವಿಯನ್ನ ನಾವು ರಥೋತ್ಸವದ ರೂಪದಲ್ಲಿ ಆರಾಧನೆ ಮಾಡ್ತಾ ಇದ್ದೇವೆ. ಆ ಶಕ್ತಿ ದೇವತೆಯನ್ನ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ತಾ ನಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ತಾ ಆ ಶಕ್ತಿ ದೇವತೆಯ ಸೇವೆಯನ್ನು ಮಾಡೋಣ. ಆ ಶಕ್ತಿ ದೇವತೆಯ ಆಶೀರ್ವಾದವನ್ನು ನಾವೆಲ್ಲರೂ ಪಡ್ಕೊಳ್ಳೋಣ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಕ್ಕಳೇ, ಟ್ರ್ಯಾಕ್ಟರ್ ಹೋದ ಸಾಲಪ್ಪ ನೋಡಿ, ಪ್ರಸಿದ್ಧಿ ಹೊಂದಿರುವಂತಹ ಮತ್ತು ಪವಾಡಕ್ಕೆ ಹೆಸರುವಾಸಿಯಾದಂಥ ತಾಯಿ ಮಧುರಮ್ಮನ ಜಾತ್ರೆಯಲ್ಲಿ ಈ ಬಾರಿ ಈಳಳಿಗೆಯ ಕುರ್ಜಿ ಏನಿದೆ ಅದು ಬಿದ್ದಿರೋದು ಒಂದು ರೀತಿಯ ಎಲ್ರಿಗೂ
ಆತಂಕದ ಸುದ್ದಿ. ಆದರೆ ತಾಯಿ ಮದ್ದೂರಮ್ಮನ ಪವಾಡ ನಿರೂಪಿಸೋಕ್ಕೆ ಆವಾಗವಾಗ ಈ ರೀತಿಯ ಘಟನೆಗಳಾಗ್ತದೆ. ನೋಡಿ, ಮೊದಲು ಕೂಡ ಈ ರೀತಿಯ ಕುರ್ಜು ಬಿದ್ದಂತಹ ಸಂದರ್ಭ ಇತ್ತು, ಆದರೆ ಆವತ್ತು ಯಾರಿಗೂ ಪ್ರಾಣ ಹಾನಿ ಅಥವಾ ಹಾನಿ ಏನೂ ಆಗಿರಲಿಲ್ಲ. ಅದೇ ರೀತಿ ಇವತ್ತು ಕೂಡ ಕೂರ್ಲೆಲೆ ಅಂತರದಲ್ಲಿ ಒಬ್ಬ ಮಗು ಕೂಡ ಬಚಾವಾಗಿದೆ. ಅಂದರೆ ತಾಯಿಯ ಶಕ್ತಿ ಎಷ್ಟಿದೆ ಅಂದರೆ ಆಕೆಯನ್ನು ನಂಬಿ ಬರುವಂತಹ ಭಕ್ತರಿಗೆ, ಆಕೆಯ ಸನ್ನಿಧಾನಕ್ಕೆ ಬರುವ ಭಕ್ತರಿಗೆ ಯಾವುದೇ ರೀತಿಯ ಹಾನಿಯನ್ನು ಒಳಪಡಿಸೋದಿಲ್ಲ. ಆಕೆ ಸದಾ ಕಾಯುವಂತಹ ಶಕ್ತಿ ದೇವತೆ. ಕುರ್ಜುಗಳನ್ನು ಸಾಮಾನ್ಯವಾಗಿ ತೇರುಗಳನ್ನು ಜನ ಎಳಿತಾರೆ, ಆದರೆ ನಮ್ಮ ಉಸ್ಕೂರು ಜಾತ್ರೆಗೆ ಬರುವಂಥ ಕುರ್ಜುಗಳನ್ನು ಎತ್ತುಗಳು ಮತ್ತು ಟ್ರ್ಯಾಕ್ಟರ್ಗಳನ್ನು ಕಟ್ಟಿ ಎಳ್ಕೊಂಬರುವಂಥ ಪರಿಪಾಠ ಸಾವಿರಾರು ವರ್ಷಗಳಿಂದ ಇದೆ. ಈಗಲಾದರೂ ರಸ್ತೆಗಳಿದೆ, ಆದರೆ ಮೊದಲಿಗೆ ಹೊಲ ಗದ್ದೆಗಳಲ್ಲಿ ಏರು ಬೀಳುಗಳಲ್ಲಿ ಕುರ್ಜುಗಳನ್ನು ಎಳ್ಕೊಂಬರುವಂಥ ಪರಿಪಾಠ. ಅವಾಗೆಲ್ಲ ಕುರ್ಜುಗಳು ಬಿದ್ದು ಎದ್ದು ಬರ್ತಾ ಇದ್ದಂಥ ಕಾಲ. ಈಗ ಏನಂದರೆ ತಮ್ಮ ಸಮರ್ಪಣೆ ಜಾಸ್ತಿ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಹೈಟನ್ನು ಹೆಚ್ಚು ಮಾಡ್ಕೊತಾ ಹೋಗ್ತಾ ಇರೋದು ಕೂಡ ಎಲ್ಲೋ ಒಂದು ಈ ರೀತಿಯ ಅವಘಡಗಳಿಗೆ ಕಾರಣ ಅಂತ ಅನ್ಬೋದು. ಮುಂಬರುವಂಥ ದಿನಗಳಲ್ಲಿ ಮುನ್ನೆಚ್ಚರಿಕೆಯಾಗಿ ತಾಯಿಗೆ ಭಕ್ತಿಯನ್ನು ಒಂದು ನಿರ್ದಿಷ್ಟ ಹೈಟಲ್ಲಿ ತೋರಿಸುವಂಥ ಕುರ್ಜನ್ನು ಕಟ್ಟುವಂಥ ರೀತಿಯಲ್ಲಿ ಆಗಬೇಕು. ಈ ರೀತಿಯ ಅವಘಡಗಳು ಮುಂದೆ ಮರುಕಳಿಸದೇ ಇರಲಿ ಅಂತ ತಾಯಿ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಒಟ್ಟಾರೆಯಾಗಿ ತಾಯಿಯ ಸನ್ನಿಧಾನಕ್ಕೆ ಬರೋದು 7 ಕುರ್ಜು, 9-12 ಕುರ್ಜುಗಳಿತ್ತು. ಆದರೆ ಅಲ್ಲಿ ರೈಲು ಹಳಿಯ ಒಂದು ಎಲೆಕ್ಟ್ರಿಫಿಕೇಶನ್ ಆದಮೇಲೆ ಒಂದಷ್ಟು ಕುರ್ಜುಗಳು ಉಸ್ಕೂರ್ವರೆಗೂ ತಲುಪೋದು ಕಡಿಮೆ ಆಗಿದೆ. ಈಗ ಮುಂಬರುವ ದಿನಗಳಲ್ಲಿ ಇನ್ನೂ ಅಲ್ಲಿ ಫ್ಲೈಓವರ್ ಆದಮೇಲೆ 12-13 ಕುರ್ಜುಗಳು ಬರುವಂಥ ಸಾಧ್ಯತೆ ಇದೆ. ತಾಯಿಗೆ ಸುತ್ತು ಇರುವಂಥ 35 ಹಳ್ಳಿಗಳ ಮತ್ತು ನಗರದ ಜನಗಳು ನಡ್ಕೋತಾರೆ. ಮತ್ತು ಪುರಾಣ ಪ್ರಸಿದ್ಧ ಮತ್ತು ಇಡೀ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಜನ ಸೇರುವಂಥ, ಅತಿ ಹೆಚ್ಚು ತೇರುಗಳು ಕುರ್ಜುಗಳು ಸೇರುವಂಥ ಜಾತ್ರೆ ಇದು ಉಸ್ಕೂರಮ್ಮನ ಜಾತ್ರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.